ದ್ವಾಪರ ಯುಗದ ಕಾಲಮಿತಿಯಲ್ಲಿ ಭರತವರ್ಷ ಎನ್ನುವ ರಂಗಸ್ಥಳದ ಮೇಲೆ ಅತ್ಯಂತ ಯಶಸ್ವಿಯಾಗಿ ಪ್ರದರ್ಶನಗೊಂಡಂತಹ ಪ್ರಸಂಗದ ಹೆಸರು ಮಹಾಭಾರತ. ಪ್ರಸಂಗವೊಂದು ಪ್ರದರ್ಶನಗೊಳ್ಳುತ್ತದೆ ಅಂತಾದರೆ ಪ್ರಸಂಗಕ್ಕೊಬ್ಬ ಪ್ರಸಂಗಕರ್ತೃ ಬೇಕೇ ಬೇಕು. ಆದರೆ ಮಹಾಭಾರತ ಪ್ರಸಂಗಕ್ಕೆ ಕರ್ತೃ ಒಬ್ಬ ಅಲ್ಲ. ಮಹಾಭಾರತ ಪ್ರಸಂಗದ ಹಿಂದೆ ಜಗತ್ತು 3 ವ್ಯಕ್ತಿಗಳ ಅಥವಾ 3 ತತ್ವಗಳ ಕರ್ತೃತ್ವವನ್ನು ಗುರುತಿಸಿದೆ. ಒಬ್ಬ ರಾಮ, ಇಬ್ಬರು ಕೃಷ್ಣರು. ಮೊದಲನೆಯ ಕೃಷ್ಣ ಇವನಲ್ಲ, ಅವರು ಭಗವಾನ್ ವೇದವ್ಯಾಸರು. ಅಂಬಿಕೆ ಅಂಬಾಲಿಕೆಯರ ಕ್ಷೇತ್ರಗಳಲ್ಲಿ ತಮ್ಮ ಬೀಜವನ್ನು ವಿನಿಯೋಗಿಸುವುದರ ಮೂಲಕವಾಗಿ ಧೃತರಾಷ್ಟ್ರ, ಪಾಂಡು ಅವರ ಮೂಲಕವಾಗಿ 105 ರಾಜಕುಮಾರರು. ಹೀಗೆ ಮಹಾಭಾರತದ ಮುಖ್ಯ ಪಾತ್ರಗಳ ಸೃಷ್ಟಿಗೆ ಕಾರಣರಾದವರು ವೇದವ್ಯಾಸರು. ಈ ಅರ್ಥದಲ್ಲಿಯೂ ಮಹಾಭಾರತದ ರಚನೆಯ ಶ್ರೇಯ ಅವರಿಗೆ ಸಲ್ಲಬೇಕು. ಎರಡನೆಯವರು ಭಾರ್ಗವರಾಮರು. ಪ್ರತ್ಯಕ್ಷವಾಗಿ ಭೀಷ್ಮ, ದ್ರೋಣ, ಕರ್ಣರಿಗೆ, ಪರೋಕ್ಷವಾಗಿ ದ್ರೋಣನ ಮೂಲಕವಾಗಿ ಕುರು ಮತ್ತು ಪಾಂಡು ರಾಜಕುಮಾರರಿಗೆ ಧನುರ್ವೇದದ ಶಿಕ್ಷಣವನ್ನು ನೀಡಿದವರು. ಪಾತ್ರಗಳಿಗೆ ತರಬೇತಿ ನೀಡಿ ರಂಗಸ್ಥಳಕ್ಕೆ ತಳ್ಳಿದವರು ಭಾರ್ಗವರಾಮರು. ಮೂರನೆಯವನು ಈ ಕೃಷ್ಣ. ಮಹಾಭಾರತದ ತಾರಕ ಘಟ್ಟವಾದಂತಹ ಕುರುಕ್ಷೇತ್ರ ಯುದ್ಧ, ಇದು ಈ ಕೃಷ್ಣನ ಸಂಕಲ್ಪ. ಇದು ಭಾಗವತ ಮನೋಧರ್ಮ ಗುರುತಿಸಿದಂತಹ ಸತ್ಯ. ನಾನು ನಿರಾಕರಿಸುವುದಕ್ಕೆ ಹೋಗುವುದಿಲ್ಲ ಸ್ವಾಮಿ. ಇನ್ನೂ ಕೆಲವರು ಹೇಳಿದ್ದುಂಟು, ವೇದವ್ಯಾಸರಾಗಲಿ ಭಾರ್ಗವರಾಮನಾಗಲಿ ಕೃಷ್ಣನಾಗಲಿ ಭಿನ್ನ ಅಲ್ಲ, ಒಂದೇ ತತ್ವದ 3 ಭಿನ್ನ ಆಯಾಮಗಳು ಇವರು ಎಂದು. ಅದನ್ನೂ ನಾನು ನಿರಾಕರಿಸುವ ಗೊಡವೆಗೆ ಹೋಗುವುದಿಲ್ಲ. ಆದರೆ ಒಂದು ಭಿನ್ನತೆ ಇದ್ದೇ ಇದೆ. ವೇದವ್ಯಾಸರಾಗಲಿ ಭಾರ್ಗವರಾಮರಾಗಲಿ ಚಿರಂಜೀವಿಗಳೆಂದು ನೆಗಳತೆಯನ್ನು ಪಡೆದವರು. ಆದರೆ ಕೃಷ್ಣನ ಕತೆ ಹಾಗಲ್ವಲ್ಲ. ದೇವಕಿ ದೇವಿ ಎನ್ನುವ ಪೂರ್ವ ಸಂಧ್ಯೆಯಲ್ಲಿ ಬಾಲಭಾಸ್ಕರನಾಗಿ ಉದಯಿಸಿದಂತಹ ಈ ಕೃಷ್ಣ ಈ ಹೊತ್ತು ಬದುಕಿನ ಮುಸ್ಸಂಜೆಯಲ್ಲಿದ್ದಾನೆ ಎನ್ನುವುದು ಸತ್ಯ ತಾನೆ. ನಿವೃತ್ತಿಯ ಒಂದು ಭಾವ ನನ್ನ ಮನಸ್ಸಿನಲ್ಲಿ ಹುಟ್ಟಿದ್ದು ನಿಜ ಸ್ವಾಮಿ. ಹಾಗಂತ ನಿವೃತ್ತಿಗೆ ನಾನು ಅರ್ಹನಾಗಿದ್ದೆ ಎನ್ನುವ ಪ್ರಶ್ನೆಯೂ ಇಲ್ಲಿ ಸಕಾಲಿಕವಾಗಿಯೇ ಹೇಳ್ತದಲ್ಲವೇ. ಯಾವಾತ ನಿವೃತ್ತಿಗೆ ಅರ್ಹನಾಗ್ತಾನೆ, ಯಾವಾತ ತನ್ನ ಕ್ರಿಯೆಗಳನ್ನೆಲ್ಲವನ್ನೂ ಮಾಡಿ ಮುಗಿಸುತ್ತಾನೆಯೋ, ತನ್ನ ಹೊಣೆಗಾರಿಕೆಗಳಿಂದ ಮುಕ್ತನಾಗುತ್ತಾನೆಯೋ, ಆತ ನಿವೃತ್ತಿಗೆ ಅರ್ಹನಾಗ್ತಾನೆ. ನಾನೀಗ ಯೋಚಿಸುವುದು, ನಾನು ಮಾಡಬೇಕಾದ ಕ್ರಿಯೆಗಳನ್ನೆಲ್ಲ ಮಾಡಿ ಮುಗಿಸಿದ್ದೇನೆಯೋ ಅಂತ. ಹಾಗೆಂದು ಕೃಷ್ಣನ ಕ್ರಿಯೆಗಳ ವಿಮರ್ಶೆ ಸರಳವಾದುದ್ದೇನೂ ಅಲ್ವಲ್ಲ. ಕೃಷ್ಣನ ಪ್ರತಿಯೊಂದು ಕ್ರಿಯೆ ಹಿಂದೆಯೂ 2 ಮುಖವನ್ನು ಜಗತ್ತು. ಕೃಷ್ಣನ ಕ್ರಿಯೆಗಳ ವಿಮರ್ಶೆ ಸರಳವಾದುದ್ದೇನೂ ಅಲ್ವಲ್ಲ. ಕೃಷ್ಣನ ಪ್ರತಿಯೊಂದು ಕ್ರಿಯೆ ಹಿಂದೆಯೂ 2 ಮುಖವನ್ನು ಜಗತ್ತು ಗುರುತಿಸಿದೆ. ಒಂದು ಲೌಕಿಕ, ಇನ್ನೊಂದು ಪಾರಮಾರ್ಥಿಕ. ಕೃಷ್ಣ ಮುರಾಸುರನನ್ನು ಸಂಹರಿಸಿದ ನಂತರ ಪ್ರಾಗ್ಜ್ಯೋತಿಷದ ಅಧಿಕಾರಿಯಾದಂತಹ ನರಕಾಸುರನನ್ನು ಕೊಂದ. ಇದು ಕೇವಲ ಲೌಕಿಕ ಮುಖ. ಯಾವ ಜೀವಾತ್ಮರು ತಮ್ಮನ್ನು ಆವರಿಸಿರುವಂತಹ ಅರಿಷಡ್ ವರ್ಗಗಳೆಂಬ ಮುರಗಳನ್ನು ಕತ್ತರಿಸುತ್ತಾರೆಯೋ ಅವರೊಳಗಿರುವ ನರಕಾಸುರ ತಾನೇ ತಾನಾಗಿ ಸಾಯುತ್ತಾನೆ. ಇದು ಪಾರಮಾರ್ಥಿಕ ಮುಖ. ಕೃಷ್ಣ ಕೌರವರ ಅವಸಾನವನ್ನೇ ಸಂಕಲ್ಪಿಸಿದ. ಇದು ನನ್ನ ಸಂಕಲ್ಪದ ಲೌಕಿಕ ಮುಖ ಮಾತ್ರ. ಜೀವಾತ್ಮರ ಹೃದಯಗಳ ಒಳಗೆ ಇರಬಹುದಾದಂತಹ ದುಷ್ಟ ಪ್ರವೃತ್ತಿಗಳೆಂಬ ಕೌರವರ ಅವಸಾನವನ್ನು ಕೃಷ್ಣ ಸಂಕಲ್ಪಿಸಿದ. ಇದು ಪಾರಮಾರ್ಥಿಕ ಮುಖ. ಪಾರಮಾರ್ಥಿಕ ಉದ್ದೇಶವೇ ಎಲ್ಲಾ ಕಾಲದಲ್ಲಿಯೂ ನನಗೆ ಪ್ರಧಾನವಾಗಿ ಇದ್ದುದು. ಆದರೆ ಒಳಗಿನ ಕೌರವರನ್ನು ಕೊಲ್ಲುವುದಕ್ಕೆ ಬೇಕಾಗಿ ಹೊರಗಿನ ಕೌರವರನ್ನು ಕೊಲ್ಲುವುದು ಅಥವಾ ಕೊಲ್ಲಿಸುವುದು ನನ್ನ ಪಾಲಿಗೆ ಅನಿವಾರ್ಯ ಕರ್ಮವೇ ಆಗಿತ್ತು. ಕೇವಲ ಕೌರವರನ್ನಷ್ಟೇ ಅಲ್ಲ, ಭೀಷ್ಮ, ಬಾಲ್ಮೀಕ, ದ್ರೋಣ, ಸೋಮದತ್ತರೇ ಮೊದಲಾದ ಜ್ಞಾನವೃದ್ಧರನ್ನು, ವಯೋವೃದ್ಧರು ಕೂಡ ಕುರುಕ್ಷೇತ್ರದ ಬಡಾಬಾಗ್ನಿಯಲ್ಲಿ ಬೆಂದು ಹೋದರಲ್ಲ. ಆದರೆ ನನ್ನ ಧರ್ಮರಥವನ್ನು ಮುಂದಕ್ಕೆ ಸೆಳೆದೊಯ್ಯಬಲ್ಲಂತಹ ಪಾತ್ರತ್ವ ಇರುವ ಪಾಂಡವರು 5ರನ್ನು ಮಾತ್ರ ಸಂರಕ್ಷಿಸಿದ್ದೇನೆ. ಮಾತ್ರವಲ್ಲ, ರಿಕ್ತಗೊಂಡಂತಹ ಹಸ್ತಿನೆಯ ಸಿಂಹಾಸನದಲ್ಲಿ ಧರ್ಮರಾಯನನ್ನೇ ಪ್ರತಿಷ್ಠಾಪಿಸಿದ್ದೇನೆ. ತನ್ಮೂಲಕವಾಗಿ ಜೀವಾತ್ಮರ ಹೃದಯಗಳಲ್ಲಿ ಧರ್ಮವನ್ನೇ ಪ್ರತಿಷ್ಠಾಪಿಸಿದ ಸಂತೃಪ್ತಿ ಈ ಕಾಲದಲ್ಲಿ ನನ್ನ ಪಾಲಿಗಿದೆ. ಅಲ್ಲಿಗೆ ನನ್ನ ಸಂಕಲ್ಪಗಳೆಲ್ಲವೂ ನೆರವೇರಿತು ಅಂತಾದರೆ ಇನ್ನು ನಿವೃತ್ತಿ ಆಗಲೋ? ಹಾಗಾದ್ರೆ ಆಗುವುದಕ್ಕೆ ನೀವು ಬಿಡುವುದಿಲ್ವಲ್ಲ ಸ್ವಾಮಿ. ಎಚ್ಚರಿಸ್ತಾ ಇದ್ದೀರಾ ನನ್ನನ್ನ ಹಿನ್ನೆಲೆಯಿಂದ. ಸ್ವಗತದಲ್ಲಿ ಕೃಷ್ಣನ ಮಾತುಗಳಿಗೆ ಹೂಗುಟ್ಟುತ್ತಿರುವ ನೀವು ಕೃಷ್ಣನ ಮನಸ್ಸಾಕ್ಷಿಯ ರೂಪಕವೇ ಅಲ್ವೇ? ನೀವೇ ಎಚ್ಚರಿಸಿದಿರಿ. ಧರ್ಮ ರಕ್ಷಾ ದೀಕ್ಷಿತನು ತಾ. ಹೇಗೆ ಯಜ್ಞ ದೀಕ್ಷಿತನಾದವನು ಯಾಗದ ಪೂರ್ಣಾಹುತಿ ಆಗುವವರೆಗೆ ಯಾಗದಿಂದ ವಿಮುಖನಾಗುವ ಹಾಗಿಲ್ಲವೋ, ಹಾಗೆಯೇ ಧರ್ಮಯಜ್ಞ ದೀಕ್ಷಿತನಾದಂತಹ ಈ ಕೃಷ್ಣ
ತಾನು ಮಾಡಬೇಕಾದ ಕ್ರಿಯೆಗಳೆಲ್ಲವೂ ಪೂರ್ಣವಾಗುವವರೆಗೆ ವಿಮುಖನಾಗುವ ಹಾಗಿಲ್ವಲ್ಲ. ಹಾಗಾದರೆ ನಾನು ಮಾಡಬೇಕಾದ ಕ್ರಿಯೆಯೊಂದು ಹಾಗೆ ಉಳಿದಿದೆ ಅಂತಲ್ವೇ ಅರ್ಥ? ಹೊಳೆಯಿತು ಸ್ವಾಮಿ. ನಮ್ಮವರೇ ಇದ್ದಾರಲ್ಲ ಯಾದವರು, ಗಾಂಧಾರಿಯ ಶಾಪವೇ ನಿಮಿತ್ತವಾಗಿ ಪ್ರಸ್ತುತ ಕಾಲಘಟ್ಟದಲ್ಲಿ ದೌಷ್ಟ್ಯ ದುರಹಂಕಾರಗಳನ್ನೇ ಮೆರೆಯುತ್ತ ಕೊಬ್ಬಿ ನಿಂತಿದ್ದಾರೆ. ಯಾದವರ ನಾಮಾವಶೇಷವಾಗದ ಹೊರತು ಭೂಭಾರಹರಣದ ನನ್ನ ಸಂಕಲ್ಪ ಸಂಪೂರ್ಣವಾಗಿ ನೆರವೇರುವುದಿಲ್ಲ. ಆದರೆ ಇಲ್ಲೊಂದು ತೊಡಕಿದೆ ಸ್ವಾಮಿ. ಕೃಷ್ಣ ಬಲರಾಮರ ರಕ್ಷಣೆ ಎಲ್ಲಿಯವರೆಗೆ ಯಾದವರಿಗೆ ದೊರೆಯುತ್ತದೆಯೋ ಅಲ್ಲಿಯವರೆಗೆ ಪರಕೀಯರ ಆಕ್ರಮಣದ ಭೀತಿ ಯಾದವರಿಗಿಲ್ಲ. ಹಾಗಾದರೆ ಯಾದವರ ನಿರ್ನಾಮ ಆಗುವ ಬಗೆ ಹೇಗೆ? ತಮ್ಮ ತಮ್ಮಲ್ಲೇ ಬಡಿದಾಡಿಕೊಂಡು ಸಾಯುವಂತಹ ಸ್ವಯೂತ ಕಲಹವೇ ಯಾದವರ ನಿರ್ನಾಮಕ್ಕೆ ನಾಂದಿಯಾಗಬೇಕು. ಮನಸ್ಸು ಮಾಡಿದರೆ ಅಂತಾದರೆ ಸ್ವಯೂತ ಕಲಹವನ್ನು ಸಾಧಿಸುವುದು ನನಗೇನು ಶ್ರಮದ ಕೆಲಸ ಅಲ್ವಲ್ಲ. ನನ್ನ ಸಂಕಲ್ಪವನ್ನೇ ಸುದರ್ಶನವನ್ನಾಗಿಸಿ ಯಾದವರ ಮೇಲೆ ಪ್ರಯೋಗಿಸಿದೆ ಅಂತಾದರೆ ಮರುಕ್ಷಣವೇ ತಮ್ಮ ತಮ್ಮಲ್ಲೇ ಬಡಿದಾಡಿಕೊಂಡು ಯಾದವರು ನಿರ್ನಾಮವಾಗಿ ಹೋದಾರು. ಆದರೆ ಪ್ರಪಂಚದಲ್ಲಿ ನಡೆಯುವ ಪ್ರತಿಯೊಂದು ಕಾರ್ಯವೂ ಕೂಡ ಕಾರ್ಯಕಾರಣ ನಿಯಮಕ್ಕೆ ಅತೀತವಾಗಿ ನಡೆಯಬಾರದು. ಅದನ್ನು ಜಗನ್ನಾಥನಾದ ನಾನು ಕೂಡ ಮೀರುವ ಹಾಗಿಲ್ವಲ್ಲ. ಆ ಕಾರಣಕ್ಕಾಗಿಯೇ ನನ್ನ ಸಂಕಲ್ಪಕ್ಕೆ ಬೀಜರೂಪವಾಗಿ ಘಟಿಸುವಂತಹ ಘಟನೆಯೊಂದರ ಪ್ರತೀಕ್ಷೆಯಲ್ಲಿ ನಾನಿರುವಾಗ, ಓಹೋ ಓಹೋ, ಯಾರು ಬಂದವರು? ದೂರ್ವಾಸರು. ಮುನಿಪಾಲ ಮುನಿಪಾಲ ತವ ಪಾದ ದರ್ಶನದಿಂದ ದೂರ್ವಾಸ ಮಹರ್ಷಿಗಳೇ, ಕೃಷ್ಣ ಸ್ವಾಮಿ, ಅತ್ರಿ ಅನಸೂಯರಿಗೆ ರುದ್ರಾಂಶ ಸಂಭೂತರಾಗಿ ಜನಿಸಿದವರು ನೀವು. ನಿಮ್ಮ ಆಗಮನದಿಂದ ದ್ವಾರಕೆಯ ಭಾಗ್ಯ ಇಮ್ಮಡಿಯಾಯಿತು ಅಂತ ಭಾವಿಸ್ತೇನೆ. ನಿಮ್ಮ ಪಾದ ಕಮಲಗಳ ಅಲ್ಲಲ್ಲ ಪಾದ ವನಜಗಳ ದರ್ಶನದಿಂದ ಈ ಕೃಷ್ಣನ ಬದುಕು ಸಾರ್ಥಕ್ಯ ಪಡೆಯಿತು ಅಂತ ತಿಳಿಯುತ್ತೇನೆ. ಯಥಾರ್ಥದಲ್ಲಿ ನಿಮ್ಮ ಪಾದಗಳು ಪಾದ ವನಜಗಳೇ, ಕಾಡಿನಲ್ಲಿ ಹುಟ್ಟಿದಂತಹ ಪಾದಗಳೇ. ನಾಗರಿಕ ಜೀವನದ ಸುಖೋಪಭೋಗಗಳನ್ನು ತ್ಯಜಿಸಿ ಅರಣ್ಯದ ಕಠಿಣವಾದ ಹಾದಿಯನ್ನು ಕ್ರಮಿಸಿ ಕಾಠಿಣ್ಯವನ್ನು ಪಡೆದಂತಹ ಕಾಲುಗಳು. ತನ್ಮೂಲಕವಾಗಿ ಜಗತ್ತಿಗೊಂದು ಸಂದೇಶವನ್ನು ನೀಡಿದ್ದೀರಿ. ಯಾವಾತ ಕಠಿಣವಾದ ಹಾದಿಯನ್ನು ಆಯ್ಕೆ ಮಾಡಿಕೊಳ್ಳುತ್ತಾನೆಯೋ ಆತ ಸೇರುವಂತಹ ಗಮ್ಯ ಔನ್ನತ್ಯದಿಂದ ಕೂಡಿರುತ್ತದೆ. ಕೇವಲ ಮಾತಿನಲ್ಲೇ ಮೈಮರೆಯಬಾರದಲ್ಲ ನಾನು. ಹೌದು, ನಿಮ್ಮನ್ನು ಯಥೋಚಿತವಾಗಿ ಸತ್ಕರಿಸಿದ್ದೇನೆ. ಪೃಷ್ಠಾಗ್ನಿಗೆ ಆಸನವನ್ನು, ಹಸ್ತಾಗ್ನಿಗೆ ಅರ್ಘ್ಯವನ್ನು, ಪಾದಾಗ್ನಿಗೆ ಪಾದ್ಯವನ್ನು, ಮುಖಾಗ್ನಿಗೆ ಆಚಮನೀಯವನ್ನು, ಉದರಾಗ್ನಿಗೆ ಮಧುಪರ್ಕವನ್ನು ನೀಡಿ ಸತ್ಕರಿಸಿದ್ದೇನೆ. ಸಂತೋಷವಾಯಿತು. ಆದ್ರೆ ಒಂದಿದೆ ಮಹಾತ್ಮರೇ, ಬಂದಂತಹ ಅತಿಥಿಯನ್ನು ನೀವೇಕೆ ಬಂದಿರಿ ಎಂದು ಕೇಳುವುದು ಗೃಹಸ್ಥನ ಧರ್ಮವಲ್ಲ. ಕೃಷ್ಣನಿಗೂ ಆ ಪ್ರಜ್ಞೆ ಇದೆ. ಆದರೆ ಬಂದವರು ಸಾಧಾರಣರಲ್ವಲ್ಲ. ದೂರ್ವಾಸರು ನಗರವನ್ನು ಪ್ರವೇಶಿಸ್ತಾರೆ ಅಂತಾದರೆ ಪ್ರಸಂಗ ಅಲ್ಲೊಂದು ತಿರುವು ತೆಗೆದುಕೊಳ್ತದೆ ಅಂತಲೇ ಅರ್ಥ. ದೂರ್ವಾಸರ ಪ್ರತಿಯೊಂದು ಹೆಜ್ಜೆಯ ಹಿಂದೆಯೂ ಲೋಕನಿಯಾಮಕ ಶಕ್ತಿಯ ಸಂಕಲ್ಪ ಇದೆ ಎಂದು ತಿಳಿದವನೇ ನಾನು. ಆ ಕಾರಣಕ್ಕಾಗಿ ವಿನಮ್ರತೆಯಿಂದ ಕೇಳ್ತಾ ಇದ್ದೇನೆ, ನೀವು ಬಂದ ಕಾರಣವೇನು? ಕೃಷ್ಣನಿಂದ ಏನನ್ನೂ ಅಪೇಕ್ಷಿಸ್ತಾ ಇದ್ದೀರಿ? ನೀವು ಸೂಚನೆಯನ್ನು ನೀಡಿದಿರಿ ಅಂತಾದರೆ ನಿಮ್ಮ ಸೂಚನೆಯನ್ನೇ ಆಜ್ಞೆ ಎಂದು ಶಿರದಲ್ಲಿ ಧರಿಸಿ ನಿಮ್ಮ ಮಾತನ್ನು ನೆರವೇರಿಸಿಕೊಡ್ತೇನೆ ಸ್ವಾಮಿ. ಹರಿಯೇ ಹರಿಯೇ